ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ. ಇವಾಗಷ್ಟು ತಮ್ಮನೇಲಿ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತಂದು. ಇವಾಗ ಫಸ್ಟ್ ಸ್ಟೆಪ್ ಅಂತಂದರೆ ಬಿಗ್ ಬಾಸ್ ಕಡೆಯಿಂದ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದೀನಿ. ಅದರಲ್ಲೂ ಕೂಡ ಇದರಲ್ಲಿ ಬಿಗ್ ಬಾಸ್ ಅಂದರೆ ಇದರಲ್ಲಿ ಶುಕ್ರವಾರ ಶೂಟಿಂಗ್ ಮುಕ್ತಾಯವಾಗಿದೆ ಅಂತ ಹೇಳ್ಬೋದು ಕಿಚನ ಪಂಚಾಯತಿಯಲ್ಲಿ. ಇದ್ರ ಬಗ್ಗೆ ಲೈವ್ ಅಪ್ಡೇಟ್ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ಆಲ್ರೆಡಿ ತಿಳಿಸ್ಕೊಟ್ಟಂಗೆ ಶುಕ್ರವಾರ ನೈಟೇ ಪಂಚಾಯತಿ ಅಂದರೆ ಶೂಟಿಂಗ್ ಮುಕ್ತಾಯ ಅಂತ ತಿಳಿಸ್ಕೊಟ್ಟಿದ್ದೆ. ಅದೇ ರೀತಿ ಇದರಲ್ಲಿ ಯಾವ ರೀತಿ ಅಪ್ಡೇಟ್ ತಿಳಿಸ್ಕೊಡ್ತಾನೆ ಅಂತ ಬಂದಿದ್ದಾರೆ. ಇದರಲ್ಲಿ ಈ ವಾರ ಬಂತು ಅಂದರೆ ಕಿಚನ ಪಂಚಾಯತಿಯಲ್ಲಿ ಯಾರಿಗೆ ಚಪ್ಪಾಳೆ ಸಿಕ್ಕಿದೆ ಮತ್ತು ಈ ವಾರ ಬಂತು ಅಂದರೆ ಯಾರು ಸೇವ್ ಆಗ್ತಾರೆ ಅಂತಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಇದರಲ್ಲಿ. ಅದಕ್ಕೂ ಮೊದಲು ಯಾರು ಹೊಸಬ್ರು ಒಂದು ಚಾನಲ್ ನೋಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ. ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದೇ ರೀತಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಇದೆ ಏನೇನು ಅಂದರೆ ಕಿಚನ ಪಂಚಾಯತಿಯಲ್ಲಿ ಯಾವ ರೀತಿ ಯಾರ್ಯಾರಿಗೆ ಕ್ಲಾಸ್ ತೊಗೊಂಡಿದ್ದಾರೆ ಮತ್ತು ಈ ವಾರ ಬಂದರೆ ಲೈವ್ ಅಪ್ಡೇಟ್ ಪ್ರಕಾರ ಯಾರಿಗೆ ಕಿಚನ ಪಂಚಾಯತಿಯಲ್ಲಿ ಅಂದರೆ ಯಾರಿಗೆ ಚಪ್ಪಾಳೆ ಸಿಕ್ಕಿದೆ ಅಂತ ತಿಳಿಸ್ಕೊಡ್ತಾ ಹೋಗ್ತಿದೆ ಇದರಲ್ಲಿ. ಈ ಲೈವ್ ಅಪ್ಡೇಟ್ ಪ್ರಕಾರ ಇದರಲ್ಲಿ ಕಿಚನ ಪಂಚಾಯತಿಯಲ್ಲಿ ಅಂದ್ರೆ ಯಾರೇ ಕಿಚನ ಚಪ್ಪಾಳೆ ಸಿಕ್ಕಿದೆ ಅಂತ ಅನ್ನೋದಾದ್ರೆ ಇದರಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಇದಾರಲ್ಲ, ಅವರು ಇಷ್ಟ ಪ್ರಕಾರ ಕೊಡ್ತಾರೋ ಅಥವಾ ತಮ್ಮ ಬೇಕಾದವರ ರೀತಿ ಕೊಡ್ತಾರೋ ಅಥವಾ ಬಿಗ್ ಬಾಸ್ ಅವರು ಹೇಳಿದ ಆರ್ಡರ್ ರೀತಿನೇ ಕೊಡ್ತಾರೋ ಅಂತ ಒಂದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ಇದರಲ್ಲೂ ಕೂಡ ಗಿಲ್ಲಿ ಹೇಳ್ತಾ ಇರ್ತಾರಲ್ಲ ಅಂದ್ರೆ ಅಶ್ವಿನ್ ಗೌಡ ಅವ್ರಿಗೆ ಯಾವಾಗಲೂ ಕೂಡ ನಂಗೆ ಕಿಚನ ಪಂಚಾಯತಿ ಅಂದ್ರೆ ಕಿಚನ ಚಪ್ಪಾಳೆ ಸಿಕ್ಕಿದೆ, ಕಿಚನ ಪಂಚಾಯತಿ ಅಂದ್ರೆ ಕಿಚನ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳ್ತಾ ಇರ್ತಾರಲ್ಲ. ಸ್ಪರ್ಧಿಗಳು ಎಲ್ಲ ಅಂದ್ರೆ ಹೇಳಿಬಿಟ್ಟು ಒಂದ್ ಸ್ವಲ್ಪ ಉರಿಸ್ತಿರ್ತಾರ ಅಂತ ಹೇಳ್ಬೋದಲ್ಲ. ಕಿಚನ ಚಪ್ಪಾಳೆ ಸಿಕ್ಕಿದೆ ನಂಗೆ ಕಿಚನ ಪಂಚಾಯತಿಯಲ್ಲಿ ಹೇಳೋದಾದ್ರೆ ಕಿಚನ ಪಂಚಾಯತಿಯಲ್ಲಿ ಈ ವಾರ ಬಂದವ್ರೆ ಯಾರಿಗೆ ಕಿಚನ ಪಂಚಾಯತಿಯಲ್ಲಿ ಚಪ್ಪಾಳೆ ಸಿಕ್ಕೋದಾದ್ರೆ ಹೇಳೋದಾದ್ರೆ ಇದರಲ್ಲಿ ಯಾವ ರೀತಿ ಅಂದ್ರೆ ಇದರಲ್ಲಿ ಒಂಥರ ಫೇವರಿಸಮ್ ಮಾಡ್ತಿದ್ರು ಅಥವಾ ಅವ್ರಿಗೆ ರಿಸರ್ವ್ ಇದ್ರು ಒಂದು ಗೊತ್ತಾಗ್ತಿಲ್ಲ ಇದರಲ್ಲಿ. ಯಾಕಂದ್ರೆ ಅವ್ರಿಗೆ ಈ ವಾರ ಬಂದ ಬೇರೆ ಸ್ಪರ್ಧಿಗಳು ಅಂದ್ರೆ ಈ ವಾರ ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ. ಅದು ಬಿಟ್ಟು ಅಂತದ್ರಲ್ಲಿ ಹಿಂದಿನ ವಾರಗಳು ನೋಡಿದ್ರೆ ಸ್ವಲ್ಪ ಅಷ್ಟೊಂದು ಕಿಚನ ಪಂಚಾಯತಿಗೆ ಅಂದ್ರೆ ಪಂಚಾಯತಿಯಲ್ಲಿ ಯಾರಿಗೂ ಚಪ್ಪಾಳೆ ಕೊಡ್ಲಿಲ್ಲ. ಅಂದ್ರೆ 5 ವಾರ ಆಗ್ತಾ ಬಂತು, 5 ವಾರ ಆಗ್ತಾ ಬಂದ್ರು ಕೂಡ ಯಾರು ಕಿಚನ ಪಂಚಾಯತಿಯಲ್ಲಿ ಚಪ್ಪಾಳೆ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಈ ವಾರನೇ ಪರ್ಟಿಕ್ಯುಲರ್ ಯಾಕೆ ಕೊಟ್ಟರು, ಇರೋದು ಇನ್ನೂ ಒಂದು ವಾರ ಅಷ್ಟೇ ಇರೋದಲ್ಲ ಫಿನಾಲೆಗೆ. ಅದರಲ್ಲೂ ಕೂಡ ಯಾರಿಗೆ ಕಿಚನ ಪಂಚಾಯತಿಯಲ್ಲಿ ಚಪ್ಪಾಳೆ ಸಿಕ್ಕಿದೆ ಅಂತ ಹೇಳೋದಾದ್ರೆ ಅಶ್ವಿನ್ ಗೌಡ ಅವರು ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವರು ಈ ವಾರ ಬಂದರೆ ಟಾಸ್ಕ್ ರೀತಿಯಲ್ಲಿ ಎಲ್ಲರೂ ಸ್ವಲ್ಪ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ ಫ್ರೆಂಡ್ಸ್. ಅಶ್ವಿನ್ ಗೌಡ ಅವರಿಗೆ ಕಿಚನ ಪಂಚಾಯತಿಯಲ್ಲಿ ಚಪ್ಪಾಳೆ ಕೊಟ್ಟಿದ್ದು ಸರಿನಾ ಅಥವಾ ಚಪ್ಪಾಳೆ ಅಂದ್ರೆ ಇವ್ರಿಗೆ ಡಿಸರ್ವ್ ಇದ್ದ ಅನ್ನೋದು ತಪ್ಪದೇ ಕಮೆಂಟ್ ಮಾಡಿ. ಯಾಕಂದ್ರೆ ಈ ವಾರ ಬಂದವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ರೆ ಮತ್ತೆ ಇನ್ನೊಂದು ಬಂದ್ರೆ ಏನಂದ್ರೆ ಧ್ರುವನ್ ಮತ್ತೆ ಇವ್ರ ಜೊತೆ ಸ್ವಲ್ಪ ಅಂದ್ರೆ ಬಾಂಡಿಂಗ್ ಒಂಥರ ಬೇರೆ ಇತ್ತಲ್ಲ, ಒಂಥರ ಮಾತಾಡೋ ಒಂಥರ ಫೇವರಿಸಮ್ ಮಾಡಿದ್ರೆ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಕಿಚನ ಪಂಚಾಯತಿಲಿ ಒಂಥರ ಬೇರೆಯವ್ರಿಗೆಲ್ಲ ಕ್ಲಾಸ್ ತಗೊಂತಾರೆ ನನಗನ್ನಿಸ್ತಿತ್ತು. ಅದರಲ್ಲೂ ಕೂಡ ಇದ್ರಲ್ಲಿ ಕಳಪೆ ಅಂತಂದ್ರೆ ಬಂತಲ್ಲ, ಅದರಲ್ಲೂ ಕೂಡ ಕಳಪೆಯಲ್ಲಿ ಯಾರೇ ಕೊಟ್ಟಿದ್ರೆ ಅಂತ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದರಲ್ಲಿ. ಫಸ್ಟಿಗೆ ಅಂತಂದ್ರೆ ರಾಶಿಕಾ ಅವ್ರು ಬರ್ತಾರೆ, ಇದ್ರಲ್ಲಿ ಯಾರು ರಕ್ಷಿತ ಕಳಪೆ ಕೊಡ್ತಾರೆ ಅಂತ ಹೇಳ್ಬೋದು. ಅದು ಗಿಲ್ಲಿ ಅಂತ ವಿಷಯ ತೆಗೆದ್ಬಿಟ್ಟು ಸ್ವಲ್ಪ ಕಳಪೆ ಕೊಡ್ತಾರೆ ಅಂತ ಹೇಳ್ಬೋದು. ಇದು ಯಾವ್ದು ನಂಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಯಾಕಂದ್ರೆ ಕಳಪೆ ಕೊಟ್ಟಿದ್ದು ಒಂದು ವ್ಯಾಲಿಡ್ ರೀಸನ್ ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಸೀಸನ್ ನೋಡಿದಾಗ ಈ ಸೀಸನ್ ನೋಡಿದ್ರೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಈ ಸೀಸನ್ ಮಾತ್ರ ವರ್ಸ್ಟ್ ಸೀಸನ್ ತರ ಹೋಗ್ತಿದೆ ಅಂತ ನನಗನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ. ಯಾಕಂದ್ರೆ ಈ ವಾರ ಬಂದ ಕಳಪೆ ಉತ್ತಮದಲ್ಲಿ ನಡೆಯಲ್ಲ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೂ ಕೂಡ ಕಳಪೆ ಉತ್ತಮ ಕೊಟ್ಟಿದ್ದಾರೆ. ಇವಾಗ ಬಂತಂದ್ರೆ ಬಿಗ್ ಬಾಸ್ ಕಡೆಯಿಂದ ಇದು ಏನೋ ಲೈವ್ ಅಪ್ಡೇಟ್ ಪ್ರಕಾರ ಈ ವಾರ ಕಿಚನ್ ಪಂಚಾಯತಿಯಲ್ಲಿ ಯಾರಿಗೆ ಚಪ್ಪಾಳೆ ಸಿಕ್ಕಿದೆ ಮತ್ತೆ ಈ ವಾರ ಬಂದ 7 ಜನ ನಾಮಿನೇಟ್ ಆಗಿದಾರಲ್ಲ, ಅದರಲ್ಲಿ ಯಾರ್ಯಾರು ಶೇಪ್ ಆಗ್ತಾರೆ ಅಂತ ತಿಳಿಸ್ಕೊಡ್ತಾ ಹೋಗ್ತಿದೆ ಇದರಲ್ಲಿ. ಈ ವಾರ ಬಂದ ಲೈವ್ ಅಪ್ಡೇಟ್ ಪ್ರಕಾರ ಏನಂದ್ರೆ ಈ ಕಿಚನ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತ ಹೇಳೋದಾದ್ರೆ ಅಶ್ವಿನ್ ಗೌಡ ಅವ್ರು ಸಿಕ್ಕಿದೆ ಅಂತ ಹೇಳ್ಬೋದು. ಇವರು ಅಂದ್ರೆ ಬೇರೆ ರೀತಿ ಗಿಲ್ಲಿ ಅವ್ರು ಫೋಟೋ ಮಾಡ್ತಿರ್ತಾರಲ್ಲ ಇವ್ರಿಗೆ, ನೀವು ಕ್ಯಾಪ್ಟನ್ ಹಾಕೋ ಯೋಗ್ಯತೆ ಎಲ್ಲ ನಿಂಗೆ ಕಿಚನ್ ಚಪ್ಪಾಳೆ ಸಿಕ್ಕಿದೆ ಹಾಗೆ ಈಗ ಅಂತ ಗಿಲ್ಲಿಟ್ ಅವರು ಅಶ್ವಿನ್ ಗೌಡ ಸ್ವಲ್ಪ ಅಂದ್ರೆ ಆಟ ಕಾಡ್ಸಕ್ಕೆ ಒಂದು ಮಾತು ಹೇಳ್ತಾರಲ್ಲ, ಅದಕ್ಕೋಸ್ಕರ ಈ ವಾರ ಬಂತಂದ್ರೆ ಕಿಚನ್ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅಶ್ವಿನ್ ಗೌಡ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ವಾರ ಬಂತಂದ್ರೆ ಲೈವ್ ಅಪ್ಡೇಟ್ ಪ್ರಕಾರ ಈ ಅಂದ್ರೆ ಇದರಲ್ಲಿ ಕಿಚನ್ ಪಂಚಾಯತಿಯಲ್ಲಿ ಕಿಚನ್ ಚಪ್ಪಾಳೆ ಅಶ್ವಿನ್ ಗೌಡ ಸಿಕ್ಕಿದೆ. ಇದು ಯಾವ ರೀತಿ ಸರಿ ಯಾವ ರೀತಿ ತಪ್ಪ ನನಗಂತೂ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇದರಲ್ಲಿ. ಯಾಕಂದ್ರೆ ಇದರಲ್ಲಿ ಇವರು ಡಿಸರ್ವ್ ಇರಲಿಲ್ಲ. ಹೆಂಗಂದ್ರೆ ಈ ವಾರ ಬಂದ ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಡಿದ್ರೆ ಅಂದ್ರೆ ಹೋದ ವಾರ ಮತ್ತೆ ಅಷ್ಟೇ ಅಂದ್ರೆ 5-6 ವಾರದಿಂದ ಕಿಚನ್ ಚಪ್ಪಾಳೆ ಯಾರಿಗೂ ಕೊಟ್ಟಿಲ್ಲಲ್ಲ, ಅದರ ಕೂಡ ಯಾರು ಡಿಸರ್ವ್ ಇರಲಿಲ್ಲ. ಹಂಗಂದ್ರೆ ಅವ್ರ ಎಫರ್ಟ್ ಎಲ್ಲ ವೇಸ್ಟ್ ಆಗಾರೆ. ಈ ವಾರ ಇವರು ಏನು ಚೆನ್ನಾಗಿ ಆಡಿದ್ರೆ ಅಂತ ಅನ್ಕೊಂಡ್ಬಿಟ್ಟು ಈ ವಾರ ಕೊಟ್ಟಿದ್ರೆ ಅಂತ ಗೊತ್ತಾಗ್ತಿಲ್ಲ. ಯಾಕೆ 5 ವಾರವರೆಗೂ ಕಿಚನ್ ಪಂಚಾಯತಿಯಲ್ಲಿ ಕಿಚನ್ ಚಪ್ಪಾಳೆ ಕೊಟ್ಟಿಲ್ಲ. ಯಾಕಂದ್ರೆ ಇವರು 5 ವಾರವರೆಗೂ ಅಷ್ಟೊಂದು ಚೆನ್ನಾಗಿ ಆಡಿಲ್ವ ಬೇರೆಯವರು, ಯಾಕಂದ್ರೆ ಒಂದು ಗೊತ್ತಾಗ್ತಿಲ್ಲ. ಇದರಲ್ಲಿ ಬೇರೆಯವ್ರು ಅಂದ್ರೆ ಕೈವಾಡ ಇದೆಯೋ ಅಥವಾ ಕಿಚ್ಚ ಸರ್ ತಮ್ಗೆ ಇಷ್ಟ ಬಂದವ್ರಿಗೆ ಮಾತ್ರ ಕೊಡ್ತಾರೋ ಒಂದು ಗೊತ್ತಾಗ್ತಿಲ್ಲ ಅಂತ ಹೇಳ್ಬೋದು ಇದರಲ್ಲಿ ಮಾತ್ರ. ಈ ವಾರ ಬಂತಂದ್ರೆ ಲೈವ್ ಅಪ್ಡೇಟ್ ಪ್ರಕಾರ ಕಿಚನ ಪಂಚಾಯತಿಯಲ್ಲಿ ಕಿಚನ್ ಚಪ್ಪಾಳೆ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅಶ್ವಿನ್ ಗೌಡ ಸಿಕ್ಕಿದೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕಂದ್ರೆ ಈ ವಾರ ಬಂತಂದ್ರೆ ಅಂದ್ರೆ 7 ಜನ ನಾಮಿನೇಟ್ ಆಗಿದಾರಲ್ಲ, ಅದರಲ್ಲಿ ಫಸ್ಟ್ ಸೇವ್ ಆಗೋದು ಯಾರು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾರಲೆ. ಅದರಲ್ಲೂ ಕೂಡ ಅಶ್ವಿನ್ ಗೌಡ ಅವರು ಸೇಫ್ ಮಾಡಿದಾರೆ ಅಂತ ಹೇಳ್ಬೋದು. ಇದು ಯಾವ ರೀತಿ ಗೊತ್ತಾಗ್ತಿಲ್ಲ. ಇವರು ವೋಟಿಂಗ್ ಲಿಸ್ಟ್ ಅಲ್ಲಿ ನೋಡಿದ್ರು ಕೂಡ ಇವರು ಅಂದ್ರೆ 4-3 ಸ್ಥಾನದಿದ್ದಾರೆ ಅಂತ ಹೇಳ್ಬೋದು. ಆದ್ರೂ ಕೂಡ ಇವರು ಫಸ್ಟಿಗೆ ಅಶ್ವಿನ್ ಗೌಡನ ಯಾಕೆ ಸೇವ್ ಮಾಡಿದ್ರೆ ಒಂದು ಗೊತ್ತಾಗ್ತಿಲ್ಲ ಇದರಲ್ಲಿ. ಯಾಕಂದ್ರೆ ಗಿಲ್ಲಿನಟ್ ಅವರು ಸ್ಟಾರ್ಟಿಂಗ್ ಎಲ್ಲ ವೋಟಿಂಗ್ ಅಲ್ಲಿ ನೋಡ್ತಾ ಇದ್ರು ಅಷ್ಟೊಂದು ಚೆನ್ನಾಗಿ ಆಡಿದ್ದಾರೆ. ಇವರು ಈ ವಾರ ಬಂದಾಗ ಗಿಲ್ಲಿನಟ್ ಬರೀ ಒಂದೇ ಒಂದು ಟಾಸ್ಕ್ ಕೊಟ್ಬಿಟ್ಟು ಹೊರಗಡೆ ಇಟ್ಟರು. ಇದರಲ್ಲೂ ಕೂಡ ಫೇವರಿಸಮ್ ಮಾಡಿದ್ರು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂದ್ರೆ ಇವರು ಅಂದ್ರೆ ಕಿಚನ್ ಪಂಚಾಯತಿಯಲ್ಲಿ ಕಿಚನ್ ಚಪ್ಪಾಳೆ ಸಿಕ್ಕಿದೆ ಮತ್ತೆ ಫಸ್ಟ್ ಸೇವ್ ಆಗ್ತಾ ಇರೋದು ಇವರೇ ಅಶ್ವಿನ್ ಗೌಡ ಅವರು. ಇದ್ರ ಬಗ್ಗೆ ಯಾಕೋ ನಂಗೆ ಸರಿ ಅನಿಸ್ತಾ ಇಲ್ಲ. ಯಾಕಂದ್ರೆ ಅವ್ರು ಬೇಕಾದವ್ರನ್ನ ಕ್ಯಾಂಡಿಡೇಟ್ ಮಾತ್ರ ಇವರು ಸೇವ್ ಮಾಡ್ತಾರೆ ಅಂತ ಹೇಳ್ಬೋದು. ಒಟ್ಟಾರೆ ಹೇಳ್ಬೇಕು ಇದೇ ರೀತಿ ಏನಾದ್ರು ಮುಂದುವರೆದ್ರೆ
ಗಿಲ್ಲಿ ನಟನ ಇವ್ರೇನಂದ್ರೆ ಅಂದ್ರೆ ಮಾಡೋದು ಕಳ್ಸಿರಲ್ಲ, ಅದೇ ತರ ಏನಾದ್ರು ಕಳಿಸ್ತಾರ ನನಗೆ ಯಾಕೋ ಒಂಥರ ಇದಾಗ್ತದೆ ಅಂತ ಹೇಳ್ಬೋದು. ಅಂದ್ರೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇಲ್ಲ. ಅಂದ್ರೆ ಯಾವ ರೀತಿ ಇದೇ ರೀತಿ ಏನೋ ಕಂಟಿನ್ಯೂ ಆದರೆ ಗಿಲ್ಲಿ ನಟನ್ ಗೆಲ್ಸೋದು ಡೌಟೇ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಇವರು ತಮ್ಮ ಬೇಕಾದ ಸ್ಪರ್ಧಿಗಳು ಮಾತ್ರ ಸೇವ್ ಮಾಡ್ಕೊಂಡು ಫಸ್ಟಿಗೆ ನೋಡ್ಕೊಂತ ಹೋಗೋದಾರೆ. ವೋಟಿಂಗ್ ಲಿಸ್ಟ್ ನೋಡಿದ್ರೆ ನಿಮ್ಗೆ ಎಲ್ಲರೂ ಗೊತ್ತೇ ಇದೆ. ಆದ್ರೆ ಗಿಲ್ಲಿ ನಟ ಅವ್ರು ಎಲ್ಲಿ ಟಾಪ್ ಅಲ್ಲಿ ಇದಾರೆ ಅಂತ ಗೊತ್ತೇ ಇದೆ. ಅದರಲ್ಲೂ ಕೂಡ ಇವರು ಹೇಳೋದು ಏನಂದ್ರೆ ಇವ್ರು ಅಶ್ವಿನ್ ಕೂಡ ಯಾಕೆ ಸೇವ್ ಮಾಡೋದು ಒಂದು ಗೊತ್ತಾಗ್ತಿಲ್ಲ. ಅದರಲ್ಲೂ ಕೂಡ ಕಿಚ್ಚನ ಚಪ್ಪಾಳಿ ಕೂಡ ಇವ್ರು ಸಿಕ್ಕಿದೆ. ಯಾಕಂದ್ರೆ ಗೊತ್ತಾಗ್ತಿಲ್ಲ ಇದರಲ್ಲಿ. ಇದು ಅವ್ರು ಡಿಸರ್ವ್ ಇದ್ರು ಅದು ಇಲ್ಲ. ಈ ವಾರ ಬಂದು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡಿದ್ದಾರೆ. ಅದರ ಬಿಟ್ಟರೆ ಮತ್ತೆ ಹಿಂದಿನ ವಾರ ಬೇರೆಯವರೆಲ್ಲ ಚೆನ್ನಾಗಿ ಆಡಿಲ್ವಾಗಾರೆ. ಇವ್ರು ಹೇಳೋ ಪ್ರಕಾರ 5 ವಾರವರೆಗೂ ಕಿಚ್ಚನ ಚಪ್ಪಾಳಿ ಯಾರಿಗೂ ಡಿಸರ್ವ್ ಇರಲಿಲ್ವಾಗಾರೆ. ಒಂದು ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್. ಅಲ್ಲಿ ಯಾವ ರೀತಿ ಅಂದ್ರೆ ಇವರು ಬೇಕಾದವ್ರಿಗೆ ಮಾತ್ರ ಫೇವರಿಸಮ್ ಮಾಡ್ತಿರೋದು ನನಗೆ ಅನಿಸ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ನಿಮ್ಗೆ ಕಿಚ್ಚನ ಚಪ್ಪಾಳಿ ಸಿಕ್ಕಿದಿಲ್ಲ ಅಶ್ವಿನ್ ಗೌಡ ಅವ್ರಿಗೆ, ಅವರು ಡಿಸರ್ವ್ ಇದ್ವಾ ಇಲ್ವಾ ಅದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಅಂದ್ರೆ ಶುಕ್ರವಾರದ ಲೈವ್ ಅಪ್ಡೇಟ್ ಪ್ರಕಾರ ತಿಳಿಸ್ಕೊಡೋದಾದ್ರೆ, ಅಂದ್ರೆ ಕಿಚ್ಚನ ಪಂಚಾಯತಿಯಲ್ಲಿ ಯಾರ್ಯಾರಿಗೆ ಚಪ್ಪಾಳಿ ಸಿಕ್ಕಿದೆ ಮತ್ತು ನಾಮಿನೇಟ್ ಆಗಿದಾರಲ್ಲ ಅದ್ರಲ್ಲಿ ಫಸ್ಟ್ ಸೇವ್ ಆಗ್ತಿರೋದು ಯಾರಂದ್ರೆ ಅಶ್ವಿನ್ ಗೌಡ ಸೇವ್ ಆಗ್ತಾರೆ ಅಂತ ಹೇಳ್ಬೋದು. ಇದು ಒಟ್ಟಾರೆ ಹೇಳ್ಬೇಕಂದ್ರೆ ಇವರು ಫೇಕ್ ಗೇಮ್ ಆಡ್ತಿದ್ರ ಅಂತ ನನಗೆ ಅನಿಸಿದೆ. ಬಿಗ್ ಬಾಸ್ ಅವರು ತಮ್ಮ ಬೇಕಾದ ಸ್ಪರ್ಧಿಗಳು ಮಾತ್ರ ಫಸ್ಟ್ ಸೇವ್ ಮಾಡ್ಕೊಂಡು ಹೋಗ್ತಿದ್ದಾರೆ. ಇದೇ ರೀತಿ ಆದ್ರೆ ಗಿಲ್ಲಿ ನಟಂಗೆ ಏನಂದ್ರೆ ಮೋಸ ಮಾಡಿದಾರಲ್ಲ. ಯಾವ ರೀತಿ ಅಂದ್ರೆ ಟಾಸ್ಕ್ ಅಲ್ಲೂ ಮೋಸ ಇತ್ತು. ಮತ್ತೆ ಇವರು ಅಶ್ವಿನ್ ಗೌಡ ಯಾವ ರೀತಿ ಅಂದ್ರೆ ಒಂಥರ ಕುತಂತ್ರಿರ್ತಾರ. ಯಾವ ಅಂದ್ರೆ ಫಸ್ಟಿಗೆ ಒಂದ್ಸಲ ಚೆನ್ನಾಗಿ ಮುಂದ್ಗಡೆ ಮಾತಾಡ್ತಾರೆ, ವಾಪಸ್ ಅವ್ರ ಬೆನ್ನಿಗೆ ಚೂರಿ ಹಾಕ್ತಾರ ಅಂತ ಹೇಳ್ಬೋದು. ನಂಗೆ ಅನಿಸೋ ಪ್ರಕಾರ ಕಿಚ್ಚನ ಚಪ್ಪಾಳೆ ಅವ್ರು ಡಿಸರ್ವ್ ಇರಲಿಲ್ಲ ಅಂತ ಅನಿಸ್ತದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೇ ಕಮೆಂಟ್ ಮಾಡಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತು ಕಿಚ್ಚನ ಪಂಚಾಯತಿಲಿ ಈ ರೀತಿ ಅಪ್ಡೇಟ್ ಬಂದಿದೆ ಅಂತ ಹೇಳ್ಬೋದು. ಇದರಲ್ಲಿ ಇದೇ ರೀತಿ ವಿಡಿಯೋಗಳು ಬರ್ತಾ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ